Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಕೊಳ್ಬೇಕು 2004ರಲ್ಲಿ ನಾವೆಲ್ಲ ವೋಟ್ ಮಾಡಿದ್ದೀವಿ. ವೋಟ್ ಮಾಡಿ ರಿಸಲ್ಟ್ ಬಂದಿತ್ತು. ಪ್ರೈಮ್ ಮಿನಿಸ್ಟರ್ ಬಂದಿಲ್ಲ. ಒಂದು ದಿವಸ ಆಯಿತು, ಪತ್ರಿಕೆ ಮಿತ್ರರು ಹೇಳಿದರು ಯಾರು ಪ್ರಧಾನ ಮಂತ್ರಿ ಗೊತ್ತಿಲ್ಲ. ಮೂರನೇ ದಿವಸ ಹೇಳಿದರು ಸೋನಿಯಾ ಗಾಂಧಿ ಪ್ರಧಾನ ಮಂತ್ರಿಯಾ ಗೊತ್ತಿಲ್ಲ. 5ನೇ ದಿವಸ ಹೇಳಿದರು ಇಲ್ಲ ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿಯಾ ಗೊತ್ತಿಲ್ಲ. 7ನೇ ದಿವಸ ಮಿತ್ರರು ಹೇಳಿದರು ಇಲ್ಲ ಇಟಾಲಿಯಿಂದ ಯಾರೋ ಹೊಸದಾಗಿ ಕರ್ಕೊಂಡು ಬರ್ತೀರಾ ಅದು ಗೊತ್ತಿಲ್ಲ. 10ನೇ ದಿವಸ ರಿಸಲ್ಟ್ ಬಂದ ಮೇಲೆ 10ನೇ ದಿವಸ 10 ಲೀಡರ್ ಬಂದು ನಿಂತ್ಕೊಂಡು ಹೇಳಿದರು ಇವರು ಪ್ರಧಾನ ಮಂತ್ರಿ. ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಒಂದು ಮೂವಿದಲ್ಲಿ ಡೈಲಾಗ್ ಹೇಳ್ತಾರೆ, ಕಾಲಾದಲ್ಲಿ ರಜನಿ ಅವರು Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಡೈಲಾಗ್ ಹೇಳ್ತಾರೆ, ಏ ಕುಮಾರ್ ಯಾರಪ್ಪ ಇವನ್, ಒಂದು ಡೈಲಾಗ್ ಹೇಳ್ತಾರೆ, ಏ ಕುಮಾರ್ ಯಾರು ಇವನ್. ಸೊ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ನಾವು ಹೇಳಿದ್ವಿ, ಸರಿ ನೀವು ಪ್ರಧಾನ ಮಂತ್ರಿಯ ಒಬ್ಬರು ಕರ್ಕೊಂಡು ಬಂದು ನಿಲ್ಲಿಸಿದ್ದೀರಾ, ಇವರು ಯಾರನ್ನು ಸ್ವಲ್ಪ ಪರಿಚಯ ಮಾಡಿಕೊಡಿ. ಆಮೇಲೆ ಒಂದು 10 ಜನ ಪ್ರೆಸ್ ಮೀಟ್ನಲ್ಲಿ ಯಾರು ಕೂತಿದ್ರು, ಪ್ರೆಸ್ ಮೀಟ್ನಲ್ಲಿ ಇದೇ ಗುಂಪು ಆವಾಗಲೂ ಕೂತಿದ್ರು. ಫಾರೂಕ್ ಅಬ್ದುಲ್ಲಾ ಕೂತಿದ್ದರು, ಆವಾಗ ಮಮತಾ ಬ್ಯಾನರ್ಜಿ ಅವರು ಕೂತಿದ್ದರು, ಕಳಿಂಗರ್ ಕರುಣಾನಿಧಿ ಅವರು ಕೂತಿದ್ದರು. ಇದೇ ಗ್ರೂಪ್ ಇವತ್ತು ಯಾರೆಲ್ಲ ತಿರುಗಾಡುತ್ತಾ ಇದ್ದಾರೋ 2004ರಲ್ಲಿ ಇವರು ಹೇಳಿದರು, ಇವರ ಹೆಸರು ಡಾಕ್ಟರ್ ಮನಮೋಹನ್ ಸಿಂಗ್ನ ಹೇಳಿದರು. ನಾವೆಲ್ಲ ಹೇಳಿದ್ವಿ ಸತ್ಯವಾಗಿ ಗೊತ್ತಿಲ್ಲ ಸರ್, ಇರೋದು ಎಲೆಕ್ಷನ್ಗೆ ನಿಂತಿದ್ದಾರ. ಇಲ್ಲಲ್ಲ, 20 ವರ್ಷಕ್ಕೆ ಹಿಂದೆ ಡೆಲ್ಲಿದಲ್ಲಿ ಎಲೆಕ್ಷನ್ ನಿಂತಿದ್ರು. ಇದೇನಪ್ಪ ಅನ್ಯಾಯವಾಗಿದೆ. ಸರಿ ಏನು ಮಾಡಿದ್ರು? ಆಮೇಲೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಕೆಲಸ ಮಾಡಿದರು. ಇವರು ಯಾಕೆ ಕರ್ಕೊಂಡು ಬಂದಿದ್ದೀರಾ? ಅದಕ್ಕೆ ಇವರು ಹೇಳಿದರು, ಇಲ್ಲಲ್ಲ ಇವರು ಬಂದಿದ್ದಾರೆ ಮಾತ್ರ ನಮ್ಮ 10 ಜನಕ್ಕೆ ಅನುಕೂಲ ಆಗ್ತದೆ, ಅದಕ್ಕೆ ಇವರು ಕರ್ಕೊಂಡು ಬಂದಿದ್ದೀವಿ. ಸೊ ಮನಮೋಹನ್ ಸಿಂಗ್ ಅವರು ಕರ್ಕೊಂಡು ಬಂದು ಕೂರಿಸಿದ ಮೇಲೆ ಏನಾಯಿತು ನಾವು ಒಂದು ಸಾರಿ ಯೋಚನೆ ಮಾಡೋಣ. ಯಾರು ಇವತ್ತಿಲ್ಲಿರುವ ಯುವಕರು ಮೊದಲನೇ ಬಾರಿ ಯಾರು ಓಟ್ ಹಾಕ್ಲಿಕ್ಕೆ ಹೋಗ್ತಿರೋ, ಮನಮೋಹನ್ ಸಿಂಗ್ ಅವರು ಬರುವಾಗ ಕೆಲವು ಜನ ಅವತ್ತು ಹುಟ್ಟಿಲ್ಲ. ಅದಕ್ಕೆ ಈ ಕತೆ ನಾನು ಹೇಳಲೇಬೇಕು. 2014ನಲ್ಲಿ ಇವತ್ತು ಯಾರು ಮೊದಲನೇ ಬಾರಿ ನಾನು ಓಟ್ ಹಾಕ್ತೀನಿ, ನನಗೆ 18 ವರ್ಷ ಆಯಿತು, ನಾನು ರೆಡಿ ಇದ್ದೀನಿ ಯಾರು ಹೇಳ್ತಾ ಇದ್ದೀರೋ, 2004ನಲ್ಲಿ ಈ ಡ್ರಾಮಾ ಆಗುವಾಗ ನೀವು ಹುಟ್ಟಿಲ್ಲ. ಇಲ್ಲ 2014ನಲ್ಲಿ ಕಾಂಗ್ರೆಸ್ ಡ್ರಾಮಾ ಎಂಡಕ್ಕೆ ಬರುವಾಗ ನಿಮಗೆ 8 ವಯಸ್ಸು. ಅದಕ್ಕೆ ನಿಮಗೆ ಕೆಲವು ಟೈಮ್ ಈ ಸ್ಟೋರಿ ಹೇಳಬೇಕು, ಅದು ಭಾಳ ಇಂಪಾರ್ಟೆಂಟ್ ಸರ್. ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿಯಾಗಿ ಕೂತಿದ ಮೇಲೆ ಯಾವ ಥರ ಸರ್ಕಾರ ಆಯಿತನ, ಮಮತಾ ಬ್ಯಾನರ್ಜಿ ಹೇಳಿದರು ನಮ್ಮಲ್ಲಿ ಒಂದು 30 MP ಇದ್ದಾರೆ, ನಮಗಿಂತ ರೈಲ್ವೇಸ್ ಅದು ಪೆಟ್ಟಿಯಾಗಿದೆ ಅಲ್ವ, ನಾಳೆ ಕೊಟ್ಬಿಡಿಯಪ್ಪ. ನಮ್ಮ ಕಳಿಂಗರ್ ಕರುಣಾನಿಧಿ ಹೇಳಿದರು ನನ್ನಲ್ಲಿ 34 MP ಇದ್ದಾರೆ, ನನಗೆ ಜಾಸ್ತಿ ದುಡ್ಡು ಇರುವ ಒಂದು 4 ಮಿನಿಸ್ಟ್ರಿ ಕೊಟ್ಬಿಡಿಯಪ್ಪ. ಇದೇ ಥರ ಇಂಡಿಯಾದಲ್ಲಿ ಒಬ್ಬೊಬ್ಬರು ಹೋಗಿ ಅವ್ರಿಗೆ ಎಷ್ಟು MP ಇದ್ದಾರೋ ಈ ದೇಶ ಅಷ್ಟು ಡಿವೈಡ್ ಮಾಡಿ ಆಳಕ್ಕೆ 2 ತಗೊಂಡೋಗಿದ್ದಾರೆ. ಸೊ ತಮಿಳುನಾಡು ಪರಿಸ್ಥಿತಿ ಏನಾಯಿತು? 7 ಮಿನಿಸ್ಟರ್. ಕಳಿಂಗರ್ ಕರುಣಾನಿಧಿ ಅವರ ಮಗ ಅಳಗಿರಿ ಕ್ಯಾಬಿನೆಟ್ ಮಿನಿಸ್ಟರ್, ಕಳಿಂಗರ್ ಕರುಣಾನಿಧಿ ಅವರು ಮಾವ ಮಗ ದಯಾನಿಧಿ ಮಾರನ್ ಕ್ಯಾಬಿನೆಟ್ ಮಿನಿಸ್ಟರ್, ರಾಜ ಕ್ಯಾಬಿನೆಟ್ ಮಿನಿಸ್ಟರ್, TR ಬಾಲು ಕ್ಯಾಬಿನೆಟ್ ಮಿನಿಸ್ಟರ್. 7 ಜನ ಹೋಗಿ ಕೂತ್ಕೊಂಡಿದ್ದರು. ಒಂದು ದಿವಸ ಮನಮೋಹನ್ ಸಿಂಗ್ ಒಂದು ಲೆಟರ್ ಬರೀತಾರೆ ರಾಜ ಅವ್ರಿಗೂ. ಇಂದ 2G ಸ್ಕ್ಯಾಮ್ ಏನು ನಾವು ಅರ್ಥ ಮಾಡಿಕೊಳ್ಬೇಕು. ಮನಮೋಹನ್ ಸಿಂಗ್ ಲೆಟರ್ ಬರೀತಾರೆ, ರಾಜ ಅವರೇ ನೀವಿಂದ ಹೊಸದಾಗಿ ಒಂದು ಸಿಸ್ಟಮ್ ಮಾಡ್ತಾ ಇದ್ದೀರಾ, ಇದು ಮಾಡಬೇಡಪ್ಪ, ಇಂದ ಫಸ್ಟ್ ಕಮ್ ಫಸ್ಟ್ ಸರ್ವ್ ಆಕ್ಷನ್ ಮಾಡಲ್ ಬೇಡ, ನೀವು ಬಿಟ್ಬಿಡಿಯಪ್ಪ. ರಾಜ ಅವರು ಟೆಲಿಕಾಂ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ಪತ್ರ ಬರಿತಾ ಇದ್ದಾರೆ, ಡಿಯರ್ ಲೀಡರ್ ವಣಕಮ್, ನನ್ನ ಲೀಡರ್ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ, ನಾನು ಈ ಸಿಸ್ಟಮೇ ಮಾಡ್ತೀನಿ. ಅವ್ರ ಲೀಡರ್ ಯಾರು? ಕಳಿಂಗರ್ ಕರುಣಾನಿಧಿ. ಅವ್ರು ಯಾರಿಗೆ ಪತ್ರ ಬರಿತಾ ಇದ್ದಾರೆ? ಮನಮೋಹನ್ ಸಿಂಗ್ ಅವ್ರಿಗೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಒಂದು ಮಾಡಲ್ ತಗೊಂಡು ಬಂದು ಅದರಲ್ಲಿಯೇ 1,76,000 ಕೋಟಿ ರೂಪಾಯಿ ಅದರಲ್ಲಿ ಕರಪ್ಷನ್ ಮಾಡಿದರು. ಒಂದು ಕ್ಯಾಬಿನೆಟ್ನಲ್ಲಿ ಇರುವ ಒಂದು ಮಂತ್ರಿ, ಪ್ರಧಾನ ಮಂತ್ರಿ ಅವರು ಏನು ಹೇಳ್ತಾರೋ ಆ ಮಾತಿಗೆ ಬೆಲೆ ಕೊಟ್ಟಿಲ್ಲ 10 ವರ್ಷ. ಎಷ್ಟು ಸ್ಕ್ಯಾಮ್ ಸರ್? ಕಾಮನ್ವೆಲ್ತ್ ಗೇಮ್ಸ್ ನಡೆಸಿದರು, ಸುರೇಶ್ ಕಲ್ಮಾಡಿ ಕರ್ಕೊಂಡು ಬಂದು ಕೂರಿಸಿದರು. ಯಾಕೆ? ಸೋನಿಯಾ ಗಾಂಧಿ ಅವ್ರಿಗೆ ರೈಟ್ ಹ್ಯಾಂಡು, ಅವರು ಕಾಮನ್ವೆಲ್ತ್ ಗೇಮ್ಸ್ ಅಧ್ಯಕ್ಷ. ಸ್ಪೋರ್ಟ್ಸ್ ಮಿನಿಸ್ಟರ್ ಮಾತಾಡಲಿಕ್ಕಾಗಲ್ಲ, ಕಾರಣ ಪವರ್ ಸೆಂಟರ್. ಅವರು ಕಾಮನ್ವೆಲ್ತ್ ಗೇಮ್ಸ್ಗೆ ಅಕೌಂಟ್ ಬರೆದಿದ್ದರು. ಟಾಯ್ಲೆಟ್ ಪೇಪರ್ಗೆ ಎಷ್ಟು ಬರೆದಿದ್ದು ಗೊತ್ತಾ ಸರ್? 1,750 ರೂಪಿ ಒಂದು ಟಾಯ್ಲೆಟ್ ಪೇಪರ್ಗೂ UPA ಸರ್ಕಾರದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಸಮಯದಲ್ಲಿ 1,750 ರೂಪಾಯಿಗೂ
ಒಂದು ಟಾಯ್ಲೆಟ್ ಪೇಪರ್ ಪರ್ಚೇಸ್ ಮಾಡಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸೇ ಒಂದು ಸ್ಕ್ಯಾಮ್. ಇವತ್ತು ಬೆಲ್ಗಾಮ್ದಲ್ಲಿ ಬೆಳಗ್ಗೆ ನಾನು ನೋಡುವಾಗ ನಮ್ಮ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ALH ನಮ್ಮ ಬೆಂಗಳೂರು HALದಲ್ಲಿ ನಾವೇನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಇವತ್ತು ವರ್ಲ್ಡ್ನಲ್ಲಿ ಈ ಕ್ಲಾಸ್ನಲ್ಲಿ ಇರುವ ಬೆಸ್ಟ್ ಹೆಲಿಕಾಪ್ಟರ್ ALH ಇವತ್ತು ಬೆಲ್ಗಾಮದಲ್ಲಿ ಗಂಭೀರವಾಗಿ 2 ಹೆಲಿಕಾಪ್ಟರ್ ಪಾರ್ಕಿಂಗ್ನಲ್ಲಿ ಇತ್ತು. ಇದು ನಾವು ಮಾಡಿದ್ದು. ಇಡೀ ಪ್ರಪಂಚದಲ್ಲಿ ಈ ಕ್ಲಾಸ್ನಲ್ಲಿ ಬೆಸ್ಟ್ ಹೆಲಿಕಾಪ್ಟರ್ ನಾವು ಮಾಡಿ ತೋರಿಸಿದ್ವಿ. UPA ಸರ್ಕಾರದಲ್ಲಿ ಹೆಲಿಕಾಪ್ಟರ್ ಸ್ಕ್ಯಾಮ್, ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್, 2G ಸ್ಕ್ಯಾಮ್, ಟೋಟಲ್ ಸ್ಕ್ಯಾಮ್ ಮಾತ್ರ 12 ಲಕ್ಷ ಕೋಟಿ ರೂಪಾಯಿ ಅವರು ಮಾಡಿದ್ದಾರೆ. ಕಾರಣ ಆ ಪ್ರಧಾನ ಮಂತ್ರಿಗೆ ಯಾರೂ ಕೂಡ ಮರ್ಯಾದೆ ಕೊಟ್ಟಿಲ್ಲ. ಯಾರೋ ಒಬ್ಬರು ಕೂತಿದ್ದಾರೆ, ನಾವು ಏನು ಮಾಡಿದಾರೆ ಹಾಕೋಡು ಅವ್ರು ಕೇಳಲ್ಲ, ನಾವು ಮಾಡಿಕೊಂಡು ಹೋಗೋಣ. ಪುನಃ 2024ನಲ್ಲಿ ಇದೇ ಪರಿಸ್ಥಿತಿ ಕಾಂಗ್ರೆಸ್ ಅವರು ನಮ್ಮ ದೇಶ ತಗೊಂಡು ಹೋಗ್ತಾ ಇದ್ದಾರೆ. ತಾವು ತಮಿಳುನಾಡು ಬರುವಾಗ ಇಂಡಿ ಅಲಯನ್ಸ್ ಅಲ್ಲ, ಒಂದೇ ಅಲಯನ್ಸ್. ಒಂದು ಸ್ಟೇಜ್ನಲ್ಲಿ ರಾಹುಲ್ ಗಾಂಧಿ ಕೂತ್ಕೊಳ್ತಾರೆ, ಅವ್ರ ಪಕ್ಕದಲ್ಲಿ ಕಮ್ಯುನಿಸ್ಟ್ ಅಧ್ಯಕ್ಷರು ಕೂತ್ಕೊಳ್ತಾರೆ, ಈ ಕಡೆ ಸ್ಟಾಲಿನ್ ಕೂತ್ಕೊಳ್ತಾರೆ. ಇದೇ ರಾಹುಲ್ ಗಾಂಧಿ ಅವರು ತಮಿಳುನಾಡು ಬಾರ್ಡರ್ ದಾಟಿ ಕೇರಳ ಹೋದ ತಕ್ಷಣ ಕಮ್ಯುನಿಸ್ಟ್ ವಿರುದ್ಧ ಜಗಳ ಮಾಡ್ತಾರೆ. ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಅವರು ಕ್ಯಾಂಡಿಡೇಟು ಕಾಂಗ್ರೆಸ್ ಪಕ್ಷ, ಕಮ್ಯುನಿಸ್ಟ್ ಪಕ್ಷದಲ್ಲಿ ಅನ್ನಿ ಅವರು ಕ್ಯಾಂಡಿಡೇಟು, ಅಲ್ಲಿ BJPದಲ್ಲಿ ನಮ್ಮ ಸುರೇಂದ್ರನ್ ಅವರು ಕ್ಯಾಂಡಿಡೇಟ್. ಇದೇ ರಾಹುಲ್ ಗಾಂಧಿ ವೆಸ್ಟ್ ಬೆಂಗಾಲ್ ಹೋಗುವಾಗ ಮಮತಾ ಬ್ಯಾನರ್ಜಿ ಎಲ್ಲ ಕಡೆಯಲ್ಲಿ ಅವರು ಕ್ಯಾಂಡಿಡೇಟು, ಎಲ್ಲ ಕಡೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್. ಇದೇ ರಾಹುಲ್ ಗಾಂಧಿ ಅವರು ಇನ್ನೊಂದು ಸ್ಟೇಟ್ ಹೋಗುವಾಗ ಇವರು ಫ್ರೆಂಡ್ಸು, ಇನ್ನೊಂದು ಸ್ಟೇಟ್ ಹೋಗುವಾಗ ಇವರು ಎನಿಮೀಸ್. ಒಂದು ನಿಮಿಷ ನಾವು ಅರ್ಥ ಮಾಡಿಕೊಳ್ಬೇಕು, ಇವರ ಕೈನಲ್ಲಿ ನಾವು ಪವರ್ ಕೊಡುವಾಗ ನಮ್ಮ ದೇಶ ಏನಾಗ್ತದೆ. ಒಂದು ರಾಜ್ಯದಲ್ಲಿ ಫ್ರೆಂಡ್ಸು, ಒಂದು ರಾಜ್ಯದಲ್ಲಿ ಎನಿಮೀಸ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.